10 ವರ್ಷ ಮೇಲೇನೆ ಆಗಿದೆ. 10 ಇಯರ್ಸ್ ಮೇಲಾಗಿದ್ದೀವಿ ಇಷ್ಟು ತಗೊಂಡು. ಯಾಕ ಈಗ ಬಾಟಮ್ಗೆ ಈ ಪಾತ್ರೆ ಇಡ್ತಾ ಇದ್ದೀನಿ. ಕರಾಕ್ ಬರ್ತೀನಿ ಅಂದಾರ ವೇಟ್ ಮಾಡಾಕ್ತೀವಿ ನಿಂತು. ಅಂತೂ ಟಿಕೆಟ್ ತಗೋದ್ವಿ, ಫ್ರೀ ಟಿಕೆಟ್ ಬೆಂಗಳೂರಿಗೆ ಹೋಗೋಕೆ ನೋಡ್ರಿ. ಇದು ಇದು ರೆಡಿ ಮಾಡಿದ್ವಿ ಎಲ್ಲ. ಎಷ್ಟು ಚಲೋ ನಂಗೆ ಸರ ಎಲ್ಲ ಹಾಕಿ ರೆಡಿ ಮಾಡಿದ್ವಿ ನೋಡ್ರಿ. ರಿಟರ್ನ್ ಗಿಫ್ಟ್ ಮಾಡಿಟ್ಟಿವಿ. ಗಾಯ್ಸ್ ಇವತ್ತು ನಾವು ಊರಿಗೆ ಹೊಂಟೀವಿ ನೋಡ್ರಿ. ಯಾವ್ರಿಗೆ ಅಂದರೆ ಬೆಂಗಳೂರಿಗೆ ಹೊಂಟೀವಿ. ಗಾಯ್ಸ್ ಇವಾಗ ನಮ್ಮ ಬ್ಯಾಗ್ ರೆಡಿ ಆಯಿತು. ಇನ್ನೂ ನಮ್ಮ ಮಮ್ಮಿ ಇಟ್ಕೊಂಡು ಹೋಗ್ತಾರೆ ನೋಡ್ರಿ. ಇನ್ನೂ ಎಷ್ಟು ತನ ಆಗುತ್ತೆ ಅಂತ. ಗಾಯ್ಸ್ ಇವಾಗ ಅಂತೂ ರೆಡಿ ಆದ್ವಿ ನೋಡ್ರಿ. ಇವರು ರೆಡಿ ಆದ್ರೆ ನಾನು ರೆಡಿ ಆದೆ. 8:15 ಬಸ್ಸು, ಅದ್ರ ಸಲುವಾಗಿ ಇವಾಗ ಹೊಂಟಿವಿ. ಆಟೋ ಬರೋದು ವೇಟ್ ಮಾಡಾಕ್ತೀವಿ. ಇನ್ನೂ ಆಟೋ ಬಂದಿಲ್ಲ. ಆಟೋ ಬಂದಮೇಲೆ ಹೋಗೋದು. ಗಾಯ್ಸ್ ಇನ್ನೂ 10 ನಿಮಿಷ ಒಳಗೆ ಬಸ್ ಸ್ಟ್ಯಾಂಡ್ಗೆ ಹೋಗಬೇಕು. ಎದಕ್ಕಂತ ಬಸ್ ಆಲ್ರೆಡಿ ಬಂದು ನಿಂತಿದ್ದು ನೋಡ್ರಿ. ಬಸ್ಸಿಗೆ ಚೇಸ್ ಮಾಡ್ಕೊಂಡು ಹೊಂಟಿವಿ ಇವಾಗ ನಾವು. ಬಸ್ ಬಿಡ್ತು ನೋಡ್ರಿ. ನಮ್ಮ ಮಮ್ಮಿಯವ್ರ ಮಗನಿಗೆ ಟಾಟ ಮಾಡೋದು. ನಮ್ಮನ್ನ ಕಳ್ಸಕ್ಕೆ ಬಂದಿದ್ದ. ಇವಾಗ ಬಸ್ ಬಿಟ್ಟು ನೋಡಿ. ಜಗ್ಗ ರಶ್ ಐತೆ, ಎಲ್ಲರೂ ನಿಂತಾರೆ ಮಂದಿ. ಗಾಯ್ಸ್ ಇವಾಗ ಅಂತ ಕೂತ್ವಿ ನೋಡ್ರಿ. 3 ಮಂದಿ ಬಸ್ನಾಗ ಇವಾಗ ಜರ್ನಿ ಸ್ಟಾರ್ಟ್ ಆಗಿತ್ತು. ನೋಡೋಣ. ಬೆಂಗಳೂರಿಗೆ ಹೋಗೋಕೆ ನೋಡ್ರಿ. ಫ್ರೀ ಟಿಕೆಟ್ ಒಳಗೆ ಬೆಂಗಳೂರಿಗೆ ಹೊಂಟಿವಿ. ಇದು ಎಷ್ಟನೇ ಸಲ? ಇದು 3ನೇ ಸಲ ಹೋಗುತ್ತೆ ಫ್ರೀ ಟಿಕೆಟ್. A few moments later. ಗಾಯ್ಸ್ ಇವಾಗ ಬೆಂಗಳೂರಿಗೆ ಬಂದಿದ್ವಿ. ಆಲಹಳ್ಳಿಗೆ ಬಂದಿದ್ದೀವಿ. 5:15 ಬಂದಿವಿ. 5:15 ಬಂದಿವಿ ನೋಡ್ರಿ. ಹೋದ್ ಸಲ ಎಷ್ಟು ಗಂಟೆಗೆ ಬಂದೇವಿ? 7:15. ಹೋದ್ ಸಲ 7:15 ಬಂದಿದ್ವಿ. ಈ ಸಲ 5:15 ಬಂದು ಇಳಿಸಿದ್ವಿ. ಕರಾಕ್ ಬರ್ತೀನಿ ಅಂದಾರ ವೇಟ್ ಮಾಡಾಕ್ತೀವಿ ನಿಂತು. ನೋಡೋಣ. ಮನೆಗೆ ಹೋದ್ಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀವಿ. ಗಾಯ್ಸ್ ಇವಾಗ ಎದ್ವಿ. ಅವಾಗ ಬಂದು ಮಕ್ಕೊಂಡ್ ಬಿಟ್ಟಿದ್ವಿ. ಎಷ್ಟು ಗಂಟೆಗೆ? 6 ಗಂಟೆಗೆ ಬಂದು ಮಕ್ಕೊಂಡಿದ್ವಿ. ಇವಾಗ ಎದ್ವಿ ನೋಡ್ರಿ. 10:15 ಎದ್ವಿ. ನಮ್ಮ ಸಲುವಾಗಿ ಇವಾಗ ನಾಷ್ಟ ಮಾಡಾಕತ್ತಾರ. ಬರೀ ತೋರಿಸ್ತೀನಿ ಏನೇನು ಮಾಡಾಕತ್ತಾರ. ಗಾಯ್ಸ್ ನೋಡ್ರಿ ನಮ್ಮ ಆಂಟಿ ನೋಡ್ರಿ ಪಡ್ ಮಾಡಾಕತ್ತಾರ. ಸ್ವಲ್ಪ ಇಡ್ಲಿ ಇಲ್ಲದವು. ವರಲಕ್ಷ್ಮಿ ಹಬ್ಬಕ್ಕೆ ಅಂತ ಬಂದಿವಿ ಗಾಯ್ಸ್. ಅದ್ರ ಸಲುವಾಗಿ ಇವತ್ತೊಂದು ದಿನ ರೆಸ್ಟ್ ಮಾಡಾಕತ್ತೀವಿ. ಹೆಂಗೆ ಡೆಕೋರೇಷನ್ ಮಾಡ್ತಾರೆ ಏನು ಅಂತ ಹಬ್ಬದ್ದು ಹಾಕ್ತೀನಿ ಅಷ್ಟೇ ಗಾಯ್ಸ್. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಇವಾಗ ಏನು ಮಾಡಾಕತ್ತಿ ಅಕ್ಕ? ಈಗ ಬಾಟಮ್ಗೆ ಈ ಪಾತ್ರೆ ಇಡ್ತಾ ಇದೀನಿ. ಈ ವರ್ಷ ಸ್ಟ್ಯಾಂಡ್ ಇಟ್ಟಿದ್ದಲ್ಲ, ಸೊ ಈ ಸ್ಟ್ಯಾಂಡ್ ಇಡಲ್ಲ, ಈ ಪಾತ್ರೆ ಇಡ್ತಾ ಇದೀನಿ. ಸೊ ಈ ಪಾತ್ರೆ ಇಟ್ಟು ಇದ್ರ ಮೇಲೆ ನಾನು ಇದು ಅಪ್ಪರ್ ಪಾರ್ಟ್ಗೆ, ಇದು ಅಪ್ಪರ್ ಪಾರ್ಟ್ಗೆ ಇದು ಬ್ಲೌಸ್ ಬರುತ್ತೆ. ಕೈ ಮತ್ತೆ ಬ್ಲೌಸ್, ಇದು ಕಾಲು ಮತ್ತೆ ಬಾಟಮ್ ಪಾರ್ಟ್ ಇದಕ್ಕೆ ಮಾಡ್ತಾ ಇದೀನಿ. ಸೊ ಇವಾಗ ಫಸ್ಟ್ ಅಕ್ಕಿ ತುಂಬಬೇಕಲ್ಲ, ಅಕ್ಕಿ ತುಂಬ್ತಾ ಇದೀನಿ. ಅಕ್ಕಿ ತುಂಬೆ ಎಲ್ಲ ತುಂಬಿಸಿದೀವಿ. ಅಕ್ಕಿ ತುಂಬಿಸಿ ಇದನ್ನ ಈ ರೀತಿ ಇಟ್ಟು ಮಾಡಬೇಕು. ಸೊ ಫಸ್ಟ್ ಅಪ್ಪರ್ ಪಾರ್ಟ್ ರೆಡಿ ಮಾಡ್ಕೊಂತೀನಿ, ಆಮೇಲೆ ನಿಮಗೆ ಬಾಟಮ್ ಪಾರ್ಟ್ ತೋರಿಸ್ತೀನಿ. ನೋಡ್ರಿ ಈಗ ಎಲ್ಲ ರೆಡಿ ಮಾಡ್ಕೊಂತೀವಿ. ಹೊಡ್ಸಾಕ ದೇವ್ರಿಗೆ. ಇದು ಹೋದ ವರ್ಷ ಕಟ್ಟಿರೋ ಕೈಗೆ, ಸೊ ಅದಕ್ಕೋಸ್ಕರ ಈ ವರ್ಷ ಸ್ವಲ್ಪ ಬೇರೆ ತರ ಕಟ್ಟೋಣ ಅಂದ್ಬಿಟ್ಟು ಎಲ್ಲ ತೆಗಿತಾ ಇದ್ದೀವಿ. ಹೋದ ವರ್ಷ ಬೇರೆ ತರ ಕಟ್ಟಿದ್ದೆಲ್ಲ, ಸೊ ಈ ಸಲ ಸ್ವಲ್ಪ ಚೇಂಜ್ ಮಾಡೋಣ ಅಂತ. ಗೈಸ್ ನೋಡಿ ಕಾಲು ಹೆಂಗೈತಿ. ಇದು 2 ಕಾಲು, ಚೋಟು ಕಾಲು, 2 ಕಾಲು, 2 ಕಾಲು ಅಂಡ್ 2 ಕೈ. ಇದು ತಗೊಂಡು ಎಷ್ಟು ವರ್ಷ ಆಯ್ತು ಗೊತ್ತಾ? ಸುಮಾರು 10 ವರ್ಷ ಮೇಲೇನೆ ಆಗಿದೆ. 10 ಇಯರ್ಸ್ ಮೇಲಾಗಿದ್ದೀವಿ ಇಷ್ಟು ತಗೊಂಡು. ಈ ಸಲ ಆಕ್ಚುಲಿ ಚತುರ್ಭುಜ ಹ್ಯಾಂಡ್ಸ್ ತರೋಣ ಅನ್ಕೊಂಡೆ, ಬಟ್ ನನಗೆ ಪ್ರಾಪರ್ ಆಗಿ ಸಿಕ್ಕಿಲ್ಲ. ಅರ್ಜೆಂಟ್ ಆಗಿತ್ತು. ಸೊ ಅದಕ್ಕೋಸ್ಕರ ಇದೇ ಹ್ಯಾಂಡ್ ಯೂಸ್ ಮಾಡ್ತೀನಿ. ಸೊ ನೆಕ್ಸ್ಟ್ ಟೈಮ್ ಬೇರೆ ಅದೊಂದು ಚೇಂಜ್ ಮಾಡ್ತೀನಿ. ಹಣ್ಣೆಲ್ಲ ಇಡಾಕತ್ತಾರ ನೋಡ್ರಿ. ಟೈಮ್ ಆಗೈತಿ ಈಗ 12 ಗಂಟೆಗೆ ಎಲ್ಲ ಡೆಕೋರೇಷನ್ ಮಾಡಾಕತ್ತಾರ ನೋಡ್ರಿ. ಸೇಬು ಹಣ್ಣು, ಮೋಸಂಬಿ. ಇದು ಮೋಸಂಬಿ ಏನ? ಇದು ಮೋಸಂಬಿ ಸಾಂತರ, ಅದು ಮೋಸಂಬಿ. ಇದು ಮೋಸಂಬಿ. ಇದು ನೋಡ್ರಿ ಮಮ್ಮಿ ಕುಂತಾರ, ಆಂಟಿ ಎಲ್ಲ ಇಡಾಕತ್ತಾರ. ಇನ್ನು ಸೀರೆ ಉಡ್ಸಾಕತ್ತೀವಿ, ಇನ್ನು ರೆಡಿ ಮಾಡಾಕತ್ತೀವಿ. ಸೊ ಗೈಸ್ ನೋಡಿ ಈಗ
ನಿಂಬು ಸ್ಟಿಚ್ ಮಾಡ್ತಿದ್ದಾಳೆ. ವಾ ನೀ ವಾ ಇದಕ್ಕೆ ಕೊಯ್ಯಿ ದಾರ ಕೊಯ್ಯಿ ಸುತ್ತಿದ್ವಿ ಎಲ್ಲರೂ. ಇದೆಲ್ಲೈತಿ ಉಂಡಿ ಎಲ್ಲೈತಿ. ಸೊ ಆ್ಯಕ್ಚುಲಿ ನಾವು ಪ್ಲಾಸ್ಟರ್ ಅದು ಇದು ಹಾಕೋಕ್ಕಿಂತ ಈ ಥರ ಹೊಲಿದಾಗ ತುಂಬ ಸ್ಟಿಫಾಗಿ ಕೂರುತ್ತೆ. ಸೊ ಅದಕ್ಕೋಸ್ಕರ ಈ ಥರ ಹೊಲಿತಾ ಇದ್ದೀವಿ. ಅಲ್ಲಿ ನೋಡಿ, ಅಲ್ಲಮ್ಮ, ಆಂಟಿ, ಮಾಯಾ ಎಲ್ಲರೂ ಹೂವನ್ನೆಲ್ಲ ಜೋಡಿಸ್ತಾ ಇದ್ದಾರೆ. ಇಲ್ಲಿ ಗಾಯ್ಸ್ ನಾನು ಮಾಡಿರೋ ಡೆಕೋರೇಷನ್. ಲಿಂಬು ಹೆಂಗಿದೆ ಡೆಕೋರೇಷನ್? ಹೆಂಗಿದೆ? ಚಂದ ಐತಿ. ಥ್ಯಾಂಕ್ ಯು. ಇನ್ನೂ ರೆಡಿ ಆದ್ಮೇಲೆ ಮುಂಜಾನೆ ಮಾರ್ನಿಂಗ್ ತೋರಿಸ್ತೀನಿ. ಮತ್ತು ಹಣ್ಣುಗಳೆಲ್ಲ ರೆಡಿ ಮಾಡಿಟ್ಟಾರ. ಮತ್ತು ಬಳ್ಳಿನೂ ಎಲ್ಲ ಹಣ್ಣುಗಳೆಲ್ಲ ಇಲ್ಲೇ ಅದಾವೆ. ಇವಾಗೆಲ್ಲ ರೆಡಿ ಸೀರೆ ಎಲ್ಲ ಉಡ್ಸ್ಕೊಂಬಂದು ತೋರಿಸ್ತೀನಿ ನಿಮಗೂ. ಸೀರೆ ಉಡ್ಸಾಕತ್ತೀವಿ ಇವಾಗ. ನೆಕ್ಸ್ಟ್ ಈ ಕಾಲು ಆಯ್ತು, ಇವಾಗ ಈ ಕಾಲು. ಈಗ ಒಂದು ಕಾಲಿಗೆ ಮಾಡಿದ್ವಿ, ಈಗ ಇನ್ನೊಂದು ಕಾಲು. ನಾನೇನು ಇಷ್ಟೆಲ್ಲ ಹಾಕಿ ನೋಡ್ರಿ, ಇವರು ಉಡ್ಸಾಕತ್ತಾರ, ನಾನು ಅವ್ರಿಗೆ ಹೆಲ್ಪ್ ಮಾಡಾಕತ್ತೀನಿ. ಟೈಮ್ ಎಷ್ಟಾಗಿದೆ? ಟೈಮು ಇವಾಗ ನೋಡ್ರಿ, ಟೈಮ್ ಎಷ್ಟಾಗೈತೆ ಅಂದ್ರೆ 1:15 ಆಗಿತ್ತು ಟೈಮ್. ಎರಡು ಕಾಲು ಮಾಡ್ಕೊಂಡು ಇಳಿಸ್ಬಿಟ್ಕೊಂಡ್ಬರ್ಬೇಕು. ಇದು ಬರೀ ಸ್ವಲ್ಪ ಪಾರ್ಟು, ಇನ್ನು ಮೇನ್ ಪಾರ್ಟು ಬ್ಯಾಕ್ ಸೈಡ್ ಇದೆ. ಇದು ಬರೀ ಒಂದು ಪೋರ್ಷನ್ ಹಾಕ್ಕೊಂಡು ಈ ಥರ ಮಾಡ್ಕೊಂಡ್ಬರ್ಬೇಕು. ಅಂದರೆ ಸ್ವಲ್ಪ ಕನ್ಫ್ಯೂಷನ್ಸ್ ಆಗುತ್ತೆ ಮಾಡೋದ್ರಲ್ಲಿ. ವರ್ಷದಾಗ ಒಂದು ಸಲ ಮಾಡಿದ್ದೆ ಮತ್ತು ಕನ್ಫ್ಯೂಷನ್ ಆಗುತ್ತೆ. ನಾವು 1 ತಿಂಗಳು 2 ತಿಂಗಳು ಎಷ್ಟು ಪ್ರಿಪ್ರೇಷನ್ ಮಾಡ್ತಿಟ್ಕೊಂಡ್ರೂ ಆಗಲ್ಲ. ಮಾಡೋ ಟೈಮಲ್ಲಿ ಕನ್ಫ್ಯೂಷನ್ ಆಗಿರುತ್ತೆ. ನೋಡ್ರಿ, ಇವಾಗ ಕುಂದಿರ್ಸಿದ್ವಿ ದೇವ್ರಿಗೆ, ಇನ್ನು ಕಳಶ ಇಟ್ಟಿಲ್ಲ. ಇವಾಗ ಇಷ್ಟು ಡೆಕೋರೇಷನ್ ಮಾಡಿದ್ವಿ. ಸೀರೆ ಎಲ್ಲ ಉಡಿಸಿ ಸರ ಎಲ್ಲ ಹಾಕಿ ನೋಡ್ರಿ, ಸರ ಎಲ್ಲ ಹಾಕಿ ಗಾಯ್ಸ್ ಏನು ಗೊತ್ತಾ ಗಾಯ್ಸ್, ನೋಡ್ರಿ ಚೈನನ್ನು ತರ್ಸಾರ, ಚಂದ ಕಾಣಾಕ್ತ. ಹಿಂಗೆ ರೆಡಿ ಆಯ್ತು. ಇಲ್ಲಿ ನೋಡ್ರಿ ದೇವರ ಮಕ್ಕ ಅದ ರೆಡ್ ಅಕ್ಕ, ರೆಡ್ ಚಂದ ಕಾಣಾಕ್ತೈತಿ. ರೆಡ್ ಚೆನ್ನಾಗಿ ಕಾಣಿಸ್ತಿದ್ಯಾ? ಇದು ಆ್ಯಕ್ಚುಲಿ ಹೊಸದು, ಇದು ಹಳೇದು. ರೆಡ್ ಚಲೋ ಕಾಣ. ಈ ಕಡೆಯಿಂದ ಸ್ಟೋನ್ ಐತಲ್ಲ, ಹೌದು, ಕರೆಕ್ಟ್ ಅನ್ಸ. ಇದು ಚೆನ್ನಾಗಿ ಕಾಣಿಸ್ತಿದ್ಯಾ? ಚಂದ ಕಾಣಿಸ್ತಿದ್ಯಾ? ಮಸ್ತ್ ನೋಡ್ರಿ. ಇದೆಲ್ಲ ಮನ್ಯಾಗ ಮಾಡಿದ್ದ ಕಲರ್ ಎಲ್ಲ. ಇದೆಲ್ಲ ಸ್ವಲ್ಪ ಪೇಂಟ್ ಔಟ್ ಆಗಿದೆ. ಇವಾಗ ಏನು ಮಾಡ್ತೀವಿ, ಒಂದ್ಸಲ ಜ್ಯುವೆಲರಿ ಹಾಕಾದ್ಮೇಲೆ ಎಲ್ಲೆಲ್ಲಿ ನಮಗೆ ಬೇಕು ಅಲ್ಲಲ್ಲೇ ಮಾಡ್ಕೊಬೋದು ಪೇಂಟ್. ರೆಡಿ ಆಯಿತು. ಈ ಥರ ರೆಡಿ ಮಾಡಿದ್ವಿ ಎಲ್ಲ. ಎಷ್ಟು ಚಲೋ ನಂಗೆ ಸರ ಎಲ್ಲ ಹಾಕಿ ರೆಡಿ ಮಾಡಿದ್ವಿ. ನೋಡ್ರಿ ಹಿಂಗೆ ಈ ಥರ ರೆಡಿ ಮಾಡಿಬಿಟ್ಟಿವಿ. ನೋಡ್ರಿ, ರೆಡಿ ಮಾಡ್ತಾ ಮಾಡ್ತಾ ಮಕ್ಕೊಂದವ. ಇವಾಗ ಇದು ರೆಡಿ ಮಾಡಿಬಿಡ್ತೀವಿ. ಆಮೇಲೆ ಸುಮ್ಮನೆ ರೀ ನೋಡ್ರಿ, ರಿಟರ್ನ್ ಗಿಫ್ಟ್ ಇದು. ಏನು ಒಂದು ಬ್ಲೌಸ್ ಪೀಸ್, ಬಳಿ, ಎಲೆ ಅಡಿಕೆ, ಅರ್ಶಿನ ಕುಂಕುಮ ಅಷ್ಟ. ಹೂವು ಒಂದು ಕೊಡ್ತಾರಂತ. ಈ ಥರ ಹಿಂಗೆ ಟ್ರೇ ಅವ್ರಿಗೆ ನೋಡಿ, ಯಾರ ಬರೋದಿದ್ರೆ ಬರ್ರಿ. ನೋಡ್ರಿ, ಈ ಥರ ರೆಡಿ ಮಾಡ್ತೀವಿ. ರೆಡಿ ಮಾಡಾದ್ಮೇಲೆ ತೋರಿಸ್ತೀನಿ. ಎಷ್ಟು ಹನ್ನೊಂದು ಅದಾವ ನೋಡ್ರಿ. ಕುಂಕುಮ ತೊಗೊಳಕ್ ಬರ್ತಾರಲ್ಲ, ಅವ್ರ ಸಲುವಾಗಿ ರಿಟರ್ನ್ ಗಿಫ್ಟ್ ಮಾಡಿಟ್ಟಿವಿ. ಇಷ್ಟು